SP ಆಗಿ ಇಲ್ಲಿಗೆ ಅಪಾಯಿಂಟ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಕಿರಣ್, ನಮ್ಮ ಎಂಗೇಜ್ಮೆಂಟ್ ರಿಂಗು. ಸರ್, ಐ ಎಮ್ SP ಕಿರಣ್. ಕಾನೂನಿನ ವಿಷಯ ಏನಾದ್ರೂ ಇದ್ರೆ ಹೇಳಿ. ಕಿರಣ್, ಬೈ ದ ಬಾಯ್, ಈ ಫೈಲ್ಸ್ ನ ಡೀಟೇಲ್ ಆಗಿ ಸ್ಟಡಿ ಮಾಡಿ. ಜಿಲ್ಲೆನಲ್ಲಿ ಕಾನೂನಿನ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಸಟ್ಟ, ಜೂಜು, ಮೋಸದ ವ್ಯವಹಾರ ನಡೀತಾ ಇದೆ ಅಂತ ಬಹಳಷ್ಟು ಕಂಪ್ಲೇಂಟ್ಸ್ ಬಂದಿವೆ. ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ಎಸ್ ಸರ್. ಫೈಲ್ಸ್ ಬಗ್ಗೆ ಎಚ್ಚರ ಇರಲಿ. ಒಂದ್ಸಲ ಎಚ್ಚರ ತಪ್ಪಿದಕ್ಕೆ ಜೀವನ ನನಗೆ ಸರಿಯಾದ ಪಾಠ ಕಲಿಸಿದೆ. ಈಗ ನಾನು ಮೈಯೆಲ್ಲ ಎಚ್ಚರವಾಗಿರ್ತೀನಿ. ಎಚ್ಚರವಾಗಿಲ್ದೇ ಇದ್ರೆ ಏನಾಗುತ್ತೆ ತಿಳಿತಲ್ಲ? ನಾನ್ ಯಾರು? ಕಾಲೇಜ್ ರೌಡಿನ ಅಲ್ಲ, ಪ್ರಜಾನಾಯಕ. ನಾ ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ಮೇಲೆ ನಿನ್ನ ಯಾಕೆ ನಾನು ಎಲೆಕ್ಷನ್ ಪ್ರಾಕ್ಸಿ ವೋಟ್ ಹಾಕ್ಸಿ ಗೆಲ್ಲಿಸ್ಬೇಕಾಯ್ತು? ಯಾವ ಸೀಮೆ MLA ನೀನು? ಬರೀ ಎಮ್ಮೆ. ಔಟ್. ಎಸ್, ಕಿಂಗ್ ಮೇಕರ್ ಟೆರರ್ ಗೋವಿಂದ ಸ್ಪೀಕಿಂಗ್. ಯಾರು? ನಾನಯ್ಯ, ನಿನ್ ದೊಡ್ಡ ಮಾವ. ಏನ್ ಮಾವಯ್ಯ, ಚೆನ್ನಾಗಿದ್ಯಾ? ಇನ್ನು ಸತ್ತಿಲ್ಲಪ್ಪ. ಯಾಕೆ ಮಾವ ಹೀಗಂತಿದ್ದಿ? ಹೇಗ್ ನಡೀತಾ ಇದೆ ನಿಮ್ ವ್ಯಾಪಾರ ವ್ಯವಹಾರ? ತಟ ಬಾವ ಇಲ್ಲಿ. ಗೋವಿಂದ ಬರೀ ನಮ್ ವ್ಯಾಪಾರ ವ್ಯವಹಾರ ಎಲ್ಲ ಶ್ರೀಮಂತರ ಬಾರಬಡ ಗೋವಿಂದ ಕಡ್ಲ. ಗೋವಿಂದು. ಯಾಕೆ ಮಾವ, ಏನಾಯ್ತು? ಯಾವನಾದ್ರೂ ಹೊಸ ರೂಢಿ ನಿಮ್ ವಿರುದ್ಧ ಹುಟ್ಕೊಂಡ? ಹೂ ಕಂಡ್ಲ. ಯಾರವನು? ಸೂರ್ಯ ಕಂಡ್ಲ, ಸೂರ್ಯ. ಅವನ್ನ ಮುಳುಗಿಸಿದ್ರಾಯ್ತು. ಅವನ್ ಮುಳುಗನಲ್ಲ ಕಂಡ್ಲ, ಮುಳುಗ್ಸೋನು. ಐಸಿ, ಎಲ್ಲಿದಾನವನು? DC ಆಫೀಸ್ ನಲ್ಲಿ ಅವನೇ ಕಂಡ್ಲ. DC ಹೇಳಿ ಡಿಸ್ಮಿಸ್ ಮಾಡಿಸಿದ್ರಾಯ್ತು. ಅವನೇ ಕಂಡ್ಲ, ಹೊಸ DC. ಐಸಿ, ನಿಮ್ ಎಂಜಿಲ್ಗೆ ಆ ನಾಯಿ ಬಾಯಿ ಹಾಕ್ಲಿಲ್ಲ ಅಂದ್ಮೇಲೆ ಬೇರೆ ದಾರಿ ಹುಡ್ಕೋಣ. ಡೋಂಟ್ ವರಿ. ಯಾವ ದಾರಿಲ್ಲ, ಹೊಸಿ ಬೇಗ ಹೇಳ. ರಿಸೀವರ್ನ ದೊಡ್ಡ ಮಾವನು ಕೊಡು. ಏನಯ್ಯ ಗೋವಿಂದ? ನೋಡು ಮಾವ, ಈಗ ಬಂದಿರೋ SP-ಗೂ DC ಸೂರ್ಯನ್ಗೂ ಪರ್ಸನಲ್ ಗ್ರಡ್ಜ್ ಇದೆ. ಏನಾದ್ರೂ ಪ್ಲಾನ್ ಮಾಡಿ ಒಬ್ಬರ ಮೇಲೊಬ್ಬರನ್ನ ಎತ್ಕಟ್ಟಿ ನಿಮ್ ಕೆಲಸ ಮಾಡ್ಕೊಳ್ಳೋದಪ್ಪ. ಇಬ್ಬರು ಜಗಳ ಯಾವಾಗ್ಲೂ ಮೂರನೇವ್ರಿಗೆ ಲಾಭ. ತಲೆ ಅಂದ್ರೆ ನಿಂದೆ ಕಣಯ್ಯ. ಎಲ್ಲಾರ ಚರಿತ್ರೆನೂ ತಿಳ್ಕೊಂಡಿರ್ತೀಯಲ್ಲ. ನಾನೀಗ ಯಾರು? ಕಾಲೇಜ್ ರೌಡಿನ ಅಲ್ಲ, ಪ್ರಜಾನಾಯಕ. ಮಾವ, ಈ ಪ್ಲಾನ್ ಫೇಲ್ ಆದ್ರೆ ನಾನೇ ಖುದ್ದಾಗಿ ಬಂದವನ್ನ ವಿಚಾರಿಸ್ಕೋತೀನಿ. ಓಕೆ? ಓಕೆ ಗೋವಿಂದು, ಓಕೆ. ಗೋವಿಂದು ತಲೆನೇ ತಲೆ ಬಾವ. ಚೂಡಾಮಣಿ ಅಯ್ಯವ್ರೆ, ಏನಂತೀಯಲ್ಲ? ನಮ್ಮ ಗೋವಿಂದಪ್ಪನ ತಲೆ ಪ್ಲಾನ್ಗಳ ಗೋಡೋನು ಅಂದೆ. ಮುಗಿತೀನಿ ಮಕ್ಕೆ. ಆ ಭಾವ ನಂಜರಾಜ DC-ನ ಕಂಡಿದ್ನಂತ. ಕಂಡಿದ್ನಯ್ಯ, ವ್ಯವಹಾರ ಕುದುರ್ಲಿಲ್ಲ. ಹಂಗಾರೆ ನಮ್ ನಂಜರಾಜನ ಆರ್ಡರ್ನ DC ಕೇರ್ ಮಾಡ್ಲಿಲ್ಲ ಅನ್ನು. ಮುಂದೆ ಹೆಂಗ್ ಬಾವ? DC ಆರ್ಡರ್ನು ನಂಜರಾಜ ಕೇರ್ ಮಾಡೋಲ್ಲ ಅಷ್ಟೇ. ನಮಸ್ಕಾರಮ್ಮ. ನಮಸ್ಕಾರ ತಾಯಿ. ನಮಸ್ಕಾರ ಅಕ್ಕ ಅವ್ರೆ. ನಮಸ್ಕಾರ, ಕೂತ್ಕೊಳ್ಳಿ. ಸಂಸ್ಕಾರ ತಾಯಿ, ಸಂಸ್ಕಾರ. ಪೊಲೀಸ್ ಆಫೀಸರ್ಲು ಸಂಸ್ಕಾರ ಸಂಸ್ಕೃತಿ ಇರುತ್ತೆ ಅನ್ನೋದಕ್ಕೆ ನೀವೇ ಪ್ರತೀಕ. ನಿಜ ಬಾವ. ನಮ್ ಬಾವ ಯಾಕಿ ಮಾತು ಹೇಳ್ತಾವನೆ ಅಂದ್ರೆ, ಮೊನ್ನೆ DC ಸಾಹೇಬ್ರನ್ನ ನೋಡಕ್ಕೆ ಅಂತ ಹೋಗಿದ್ದು. ಕುಂತ್ಕಳಿ ಅನ್ನೋದಿರ್ಲಿ, ನೈವಾದ ಮಾತು ಬೇಡವಾ? ನಾವೇನ್ ಜುಜುಬಿ ನನ್ನ ಮಕ್ಕಳ? ನಾವ್ ಯಾರು? ನಮ್ಮ ಸ್ಟಾಪ್ ಇಟ್. ಐ ನೋ ವೆರಿ ವೆಲ್. ಪ್ರಸಾದ್ ಅಂಡ್ ಪ್ರಸಾದ್ ಕಂಪನಿ ಓನರ್, ಇಸ್ ಇಟ್? ಅಯ್ಯೋ 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 ಅಯ್ಯೋ, ಅಮ್ಮ ಅವ್ರದ್ದು ಬ್ರಹ್ಮಜ್ಞಾನ, ದಿವ್ಯ ದೃಷ್ಟಿ. ಹೊಗಳಿಕೆ ಮಾತು ನನಗೆ ಹಿಡಿಸಲ್ಲ. ಹೇಳಿ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ತಮ್ಮನ್ನ ನೋಡಿದ್ದೇ ಒಂದು ಭಾಗ್ಯ. ತಾವಾಗಿ ಕೇಳ್ತಿದ್ರ ಏನ್ ಭಾವ? ಹೇಳಿ, ಪರವಾಗಿಲ್ಲ. ಯಾವ ಬಾಯಿಂದ ಹೇಳಿ ತಾಯಿ? ಚಾಡಿ ಹೇಳೋದು ಚಿಲ್ರೆ ಮನ್ಸರು ಸ್ವಭಾವ. ಆದ್ರ ನಾವು ಬಂದ ಮದ್ದಿ ಒಗಟ್ ಮಾತ್ ಬೇಡ, ಹೇಳೋದನ್ನ ನೇರವಾಗಿ ಹೇಳಿ. ಅಲ್ಲ, ಕಾನೂನಿನ ವಿಷಯ ಯಾರಿಗೆ ಸಂಬಂಧಿಸಿದ್ದು ನೀವೇ ಹೇಳಿ. ನನಗೆ, ಐ ಮೀನ್ SP-ಗೆ. ಅದನ್ನೇ ನಾವು DC ಸಾಹೇಬ್ರಿಗೆ ಹೇಳಿದ್ವಿ ಅಲ್ವಾ ಭಾವ? ಹೌದು ಮೇಡಮ್. ಅತ್ಯಾವಯ್ಯ ಸಟಪ್ ಅಂತ ಗದ್ರಬಿಟ್ರು. SP ಇರೋದೇ ನನ್ನ ಆರ್ಡರ್ ಕೇಳಕ್ಕೆ. ನನ್ನ ಆರ್ಡರ್ ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಂಗೆ. ಈ ಜಿಲ್ಲೆಗೆಲ್ಲ ನಾನೇ ಸುಪ್ರೀಂ ಅಥಾರಿಟಿ. ಚಿ 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 ಚಿ, ಅದೆಲ್ಲ ಹೇಳಿ ಹೂವಿನಂತ ನಿಮ್ಮ ಮನಸ್ಸನ್ನ ನೋಯಿಸಬಾರ್ದು. ಹೋಗ್ಲಿ ಬಿಡಿ. ಐ ಸಿ. ಅಲ್ಲಿ ಆರ್ಡರ್ ವಿಷಯ ಯಾಕೆ ಬಂತು? ತಾವ್ ಎಂತ ಮುಚ್ಚು ಬರೆ ಮೇಡಮ್. ವಯಸ್ನಾಗ ಸಣ್ಣೂರಾದ್ರೂ ನಮ್ ಮಡು ತಾಯಿ ಸಮಾನ ತಾವು. ನೋಡಿ ತಾಯಿ, ಈ ಸಿಟಿನಲ್ಲಿರೋ ಮುಕ್ಕಾಲು ಭಾಗ
ಕ್ಲಬ್ ಬಾರ್ಗಳು ನಮ್ದೇನೆ. ಏನೋ ಹಿರಿಯರ ಕಾಲದಿಂದ ತಮ್ಮಂತ ಆಫೀಸರ್ಗಳ ಆಶೀರ್ವಾದದಿಂದ ಇಲ್ಲಿ ತನಕ ಹಂಗೆ ನಡ್ಕೊಂಡ್ ಬಂದೈತೆ. ಎಲ್ಲಾ ಕ್ಲಬ್ ಮುಚ್ಚಿಸ್ಬಿಡ್ತೀನಿ, ರಾತ್ರಿ 9 ಗಂಟೆಗೆ ಬಾರ್ಗ್ ಬೀಗ ಚಡಿರಿ ಅಂತ DC ಆರ್ಡರ್ ಕೊಟ್ರೆ ನಮ್ ಯಾವಾರ್ದ ಗತಿ ಏನು ಮೇಡಮ್? ಇದೆಂತ ಹುಕುಮು? ಪಬ್ಲಿಕ್ ಹಿತದೃಷ್ಟಿಯಿಂದ ಇದು ತಪ್ಪಲ್ವಲ್ಲ? ತಪ್ಪಿರೋದು ಇಲ್ಲಲ್ಲ ತಾಯಿ. ಹ್ಯಾಗ್ ಹೇಳಿ, ಯಾವ ಬಾಯಲ್ಲಿ ಹೇಳಿ? ಹೇಳಿ, ಕಮ್ ಆನ್ ಟೆಲ್ ಮಿ ವಾಟ್ಸ್ ದೇರ್? ಕೋಪ ಮಾಡ್ಕೋಬೇಡಿ ತಾಯಿ. ಕ್ಲಬ್ಬು ಬಾರು ನಡೆಸೋ ನಾವು ಎಲ್ಲ ಸಾಹೇಬ್ರುಗಳಿಗೂ ತಿಂಗಳಿಗಿಷ್ಟು ಅಂತ ಮಾಮೂಲು ಒಪ್ಪಿಸ್ಬಿಡ್ತೀವಿ ಅನ್ನಿ. ಈ ಸಾಹೇಬ್ರಿಗೂ ಒಪ್ಸಿದ್ವಿ. ಏನ್ ಭಾವ? ಮೇಡಮ್, ಆ ವಯ್ಯ ನಮ್ಮ ಮಾಮೂಲಿಗೆ ಸುತ್ರಾಂಬಗ್ಲಿಲ್ಲ. 2 ಲಕ್ಷ ತಗೊಂಬಂದು ಬಡಿರಿ, ಇಲ್ದಿದ್ರೆ ನಿಮ್ ಕ್ಲಬ್ಬು ಬಾರ್ಗೆಲ್ಲ ಬೀಗ ಜಡಿತೀನಿ ಅಂದ್ರು. ಎಲ್ಲಿಂದ ತರೋದು ತಾಯಿ? ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. ನೋಡಿ ತಾಯಿ, ತಾವು ಕಾನೂನಿನ ಅಧಿದೇವತೆ. ತಮ್ಮ ಪಾದಾರವಿಂದಕ್ಕೆ ಬಂದು ಬಿದ್ದಿದೀವಿ. ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ, ಹೆಂಗಾರ ಮಾಡಿ ನೀವೇ ನಮ್ಮನ್ನ ಕಾಪಾಡ್ಬೇಕು ಮೇಡಮ್. ತಾವು ಒಗ್ದಿ ಕ್ಲೀನ್ ಹ್ಯಾಂಡ್ ಅಂತಾನೆ ತಮ್ಮ ಹತ್ರ ಬಂದು ಅಡ್ಬಿದ್ವಿ. ಈ ಬಡವ್ರು ಏನಾರ ತೆಪ್ ಮಾತಾಡಿದ್ರೆ ಹೊಟ್ಟೆಗೆ ಹಾಕಳಿ, ನಮ್ಮನ್ ಕಾಪಾಡಿ ತಾಯಿ. ನೀವ್ ನಡೆಸೋ ಬಾರ್ ಕ್ಲಬ್ಗಳಿಗೆ ಲೈಸೆನ್ಸ್ ಇದೆ ತಾನೆ? ಅಯ್ಯೋ, ರಿನಿವಲ್ ಮಾಡಿಸಿದೀವಿ ತಾಯಿ. ನೋಡಿ, ದಟ್ಸ್ ಆಲ್ ರೈಟ್. ನೀವ್ ನಡೆಸ್ಕೊಡಿ, ನಾನಿದ್ದೀನಿ. ಬರೀ ಬಾಯಿ ಮಾತಲ್ಲಿ ಹೇಳುದು ಆಗಕ್ಕಿಲ್ಲ ತಾಯಿ. ಒಸಿ ಪ್ರೊಟೆಕ್ಷನ್ ಕೊಡಿ ಮಾಯಿ. ಶ್ಯೂರ್, ಐ ವಿಲ್ ಗಿವ್ ಯು ಎವ್ರಿ ಪ್ರೊಟೆಕ್ಷನ್. ಯು ಕ್ಯಾನ್ ಗೋ ನೌ. ನಮಸ್ಕಾರಮ್ಮ. ನಮಸ್ಕಾರ ತಾಯಿ. ನಮಸ್ಕಾರ ಕೌರೆ. ಭಾವ, ನಾವ್ ಬಂದ ಕೆಲ್ಸ ಹೂವಿನ ಸರ ಎದ್ದಷ್ಟು ಹಗುರ ಆಗೋಯ್ತಲ್ಲ? ಹೂ ಕಣ್ ಭಾವ. ಚೂಡಾಬೇಡಿ ಅಯ್ಯವ್ರೆ, ಏನಂತೀಯಲ್ಲ? ಹೂವಿನ ತಾವ್ ಮಾಡೋ ಕೆಲ್ಸವೇ ಹಂಗೆ ಅಯ್ಯವ್ರೆ. ಮೈಗೂ ಖುಷಿ, ಮನಸ್ಗೂ ಖುಷಿ. ಏನ್ ಅದು ಹೋಗ್ತೀರ ಮಾತು? ಆ SP ತಾಯಿ ಹೂವಿದ್ದಂಗ ಐತೆ ಅಂದೆ. ನನ್ ಮನ್ಸಿನ ಒಳಗಡೆ ಇದ್ದಿದ್ದೆ ಸರಿಯಾಗಿ ಹೇಳ್ದೆ ಕಣ್ಣ. ನನ್ ತಲೆ ಹೊರಗಿರೋ ಬರೇನೆ. ಇತ್ತಾಗ ಬಾ ಭಾವ, ಅವಳ ಕಣ್ಣೈತಲ್ಲ ಒಳ್ಳೆ ನಕ್ಷತ್ರ. ನಕ್ಷತ್ರ ಮೂಗು ಸೊಪ್ಪಿಗೆ ಎಸ್ಳು, ಬಾಯಿ ಗುಲಾಬಿ ದಳ, ಗಲ್ಲ ಓ ರಸಗುಲ್ಲ. ಭಾವ, ನಿನಗೇನು ಹುಚ್ಚಿಗೆ ಚಿಡಿತನು? ಆಕೆ ಯಾರು? ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ದೃಷ್ಟಾಗೆ ತೆಗೆದ್ರೆ ಲೇಡಿ ಡೈಮಂಡು. ಡೈಮಂಡು ಹಂಗಂತ ಹತ್ರ ಹೋಗು, ಎತ್ತಾಳೆ ನಿನ್ನ ಬಾಡಿ ಬೆಂಡು. ಇದ್ರ ಅಪ್ಪನ ಅಂತ ಡೈಮಂಡ್ ಇದ್ದಾವ ನಾನು ಬೆಂಡ್ ಎತ್ತಿಸ್ಕೊಳಕ್ಕೂ ತಯಾರು. ಚೋಡಾಬಡಿ ಅಯ್ಯವ್ರೆ, ಏನಂತೀಯಲ್ಲ? ಪೊಲೀಸ್ ಸ್ತ್ರೀ ಡೇಂಜರ್ ಖಾತ್ರಿ. ಏನೇ ಆದ್ರೂ ಇಸ್ತ್ರಿನೇ ಕಂಡ್ಲ. ಊರಿಗೆ ಬಂದೋಳು ನೀರಿಗೆ ಬರ್ದೇ ಇರ್ತಾಳ, ನೀರಿಗೆ ಬಂದೋಳು ನಲ್ಲಿಗೆ ಬರ್ದೇ ಇರ್ತಾಳ, ನಲ್ಲಿ ಕೆಳಗಡೆ ಕೊಡ್ಪಾನ ಇರ್ದೇ ಇರ್ತಾಳ. ಉಗಿರಿ ಮೊಕ್ಕೆ. ಓ DC ಸಾಹೇಬ್ರು, ವೆಲ್ಕಮ್ ಟು ಮೈ ಕ್ಲಬ್. ನೋ, ನಾನ್ DC ಆಗಿ ಬಂದಿಲ್ಲ, ಸಾಮಾನ್ಯ ಮನುಷ್ಯನಾಗಿ ಬಂದಿದ್ದೀನಿ. ಚಾಲೆಂಜ್ ನೆನಪಿದೆ ತಾನೆ? ಚಾಲೆಂಜ್ ಮಾಡಿದವ್ರ ಮೇಲೆ ರಿವೆಂಜ್ ತಗೊಂಡು ಅವ್ರನ್ನ ಲೈಫ್ ಲಾಂಗ್ ರಿಟೈರ್ ಮಾಡೋದೇ ಒಂದು ಸ್ಟೈಲ್ ಅಮ್ಮ. ರಿವೆಂಜ್ ತಗೊಳ್ಳೋ ನಿಮ್ಮಂತ ರೋಗ್ಸ್ಗಳನ್ನ ನನ್ನ ಕೆಡ್ಡದಲ್ಲಿ ಪಳಗಿಸಿ ರೈಡಿಂಗ್ ಮಾಡೋದೇ ನನ್ ಸ್ಟೈಲ್ ಅಮ್ಮ. ಮಾತಾಡೋದು ನನ್ ಸ್ಟೈಲ್ ಅಲ್ಲಮ್ಮ. ನಂದೇನೇ ಇದ್ರು ಏಕ್ ಮಾರ್ ದೋ ತುಕ್ಡ. ಇಷ್ಟೊಂದು ಜನ ಗುಂಡಗಳನ್ನ ಹಿಂದೆ ಇಟ್ಕೊಂಡು ನೀನ್ ಮುಂದೆ ನಿಂತ್ಕೊಂಡು ದೊಡ್ಡ ರೌಡಿ ತರ ಮಾತಾಡ್ತಾ ಇದೆಯಲ್ಲ. ಆನೆ ಯಾವತ್ತು ಹಿಂಡ್ನಲ್ಲೇ ಇರೋದಮ್ಮ. ಹಿಂಡ್ ಬಿಟ್ಟು ಹೊರಗ್ ಬಂದ್ರೆ ಬೆಂಡ್ ತೆಗಿತೀನಿ ಅಂತ ಭಯನ? ಡೋಂಟ್ ಲವ್. ಹೆಣ್ಣಲ್ಲಿದ್ರು ಒಂಟಿ ಆಗಿದ್ರು 8 ಮಂದಿಗೆ ಸಮ ಈ ಸಲಗ. ಈ ಸಲಗದ ಸೊಕ್ಕು ಮುರಿದು ಇದರಿಂದಲೇ ಸಲಾ ಮಾಡಿಸ್ಕೋಬೇಕು ಅಂತಲೇ ನಾನ್ ಬಂದಿರೋದು. ಒಬ್ನೇ ಬರ್ತೀಯಾ ಇಲ್ಲ ಒಬ್ಬೊಬ್ರಾಗ್ ಬರ್ತೀರಾ? ಒಟ್ಟಿಗೆ ಬಂದ್ರು ಸೈ. ಏಕ್ ಮಾರ್ಕೋ ಸಬ್ ತುಕಡ. ಹಾಗ ಚಾಲೆಂಜ್ ನಮ್ಮಿಬ್ರ ಮಧ್ಯ ಅಲ್ವಾ? ಸೊ ಹೊಡೆದಾಟನು ನಮ್ಮಿಬ್ರ ಮಧ್ಯ ನಡೀಲಿ. ನಾನ್ ಎಲ್ಲದಕ್ಕೂ ರೆಡಿ. ಆದ್ರೆ ನಂಜರಾಜ್, ಒಂದು ಮಾತು. ಮಾತ್ಗಿಂತ ನನಗ್ ಫೈಟೇ ಇಷ್ಟ. ಫೈಟ್ಗೆ ಯಾವಾಗ್ಲೂ ಪಣ ಕಟ್ಟೋದು ನನಗಿಷ್ಟ. ಹೇಳಮ್ಮ, ಪಣಕ್ ನಿಂತ್ರೆ ಪರಮೇಶ್ವರ. ನಂಜರಾಜ್, ಈ ಹೋರಾಟದಲ್ಲಿ ನಾನ್ ಸೋತ್ರೆ ನನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೀನಿ. ಬಟ್ ನೀನ್ ಸೋತ್ರೆ ಸೋಲು? ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನ್ ಆಡಿದ ಮಾತಿಗೆ ಯಾವತ್ತೂ ತಪ್ಪೋನಲ್ಲ. ಅಪ್ಪನ್ ಹುಟ್ಟಿದ ಮಗನಮ್ಮ ನಾನು. ಆಡಿದ ಮಾತು ಕೊಟ್ ಭಾಷೆಗೆ ನಾನು ತಪ್ಪೋನಲ್ಲ. ನನ್ನ ಈ ವ್ಯವಹಾರ, ಇವರುಗಳ ಸಹವಾಸ ಎಲ್ಲ ಬಿಲ್ಕುಲ್ ಬಂದ್. ಸೊ ಕಮಾನ್ ಕಮಾನ್. ವಾರೆ ಮೇರ ಶೇರ್. ನಿನ್ ಧೈರ್ಯ ಸಾಹಸ ಮೆಚ್ಕೊಂಡೆ, ನನ್ ಸೋಲು ಒಪ್ಕೊಂಡೆ.
ನೀನು ಹುಲಿನೇ ನಂಜರಾಜ್. ಗಂಡು ಯಾವತ್ತೂ ಹುಲಿಯಾಗೇ ಇರಬೇಕು. ಅವನಲ್ಲಿ ಹೆಣ್ಣಿನ ಹೃದಯ, ನರಿ ಬುದ್ಧಿ, ಜಿಂಕೆ ವೇಗ, ಸರ್ಪದ ರೋಷ ತುಂಬಿರ್ಬೇಕು. ದಟ್ಸ್ ಮೈ ಪ್ರಿನ್ಸಿಪಲ್. ನಡಿ, ಕ್ಲಬ್ ಬೀಗ. ಎಸ್ ಸರ್. ಗುರು ಗುರು ನನಗ್ ನನ್ ಗುರು ಆಜ್ಞೆ ಆಯ್ತು. ಯಾವನಾದ್ರೂ ಸಿಂಗ್ಲಿಕ್ಕೆ ಅಡ್ಡ ಬಂದ್ರೆ ಅಡ್ಡ ಮಲಗಿಸ್ಬಿಡ್ತೇನೆ. ಹುಷಾರ್, ನಡಿ ರಾಜ್ಗೆ. 9 ಗಂಟೆಗೆಲ್ಲ ಕ್ಲಬ್ ಬಾರ್ಗಳನ್ನ ಮುಚ್ಚುವಂತ ಪರಿಸ್ಥಿತಿ ಈಗೇನ್ ಬಂದಿದೆ ಸರ್? ಬರ್ಬೋದು ಅಂತ ಮುಂಜಾಗ್ರತೆ ವಹಿಸೋದು ತಪ್ಪಾ? ಸಾಯೋದ್ ಗ್ಯಾರಂಟಿ ಅಂತ ಸ್ಮಶಾನದಲ್ಲಿ ಮನೆ ಮಾಡೋದ್ ತಪ್ಪಲ್ವಾ? ನಾನ್ ಈ ಜಿಲ್ಲೆ SP ಆಗಿ ಹೇಳ್ತಾ ಇದ್ದೀನಿ, ಇಂಥ ಕ್ರಮ ಅನಗತ್ಯ, ಅನಾವಶ್ಯಕ. ಯಾಕಿಷ್ಟ ಆವೇಶ ಮೇಡಮ್? ಸರ್, ನನ್ನನ್ನು ಕನ್ಸಲ್ಟ್ ಮಾಡ್ದೆ ನೀವು ಕ್ರಮ ತಗೊಳ್ಳೋ ಹಾಗಿಲ್ಲ. ಹೊಸದಾಗಿ ಮದುವೆ ಆದವ್ರಿಗೆ, ಹೊಸದಾಗಿ ಅಧಿಕಾರ ಹಿಡಿದವ್ರಿಗೆ ಅತಿ ಉತ್ಸಾಹ, ಅದರಿಂದ ಅತಿ ತಪ್ಪುಗಳು ಆಗುತ್ತೆ. ನೋಡಿ, ನಾನು ನೀವು ಗಂಡ ಹೆಂಡತಿ, ಸರ್. ಐ ಮೀನ್ DC ಮತ್ತು SP ಗಂಡ ಹೆಂಡತಿ ತರ ಅನ್ಯೋನ್ಯವಾಗಿದ್ರೆ ಆಡಳಿತ ದೃಷ್ಟಿಯಿಂದ ಕ್ಷೇಮ. ಅಂದ್ರೆ ನೀವ್ ಹೇಳ್ದಾಗೆ ನಾನ್ ಕೇಳ್ಬೇಕಾ? DC ಇನ್ಸ್ಟ್ರಕ್ಷನ್ಸ್ ನ ಇಂಪ್ಲಿಮೆಂಟ್ ಮಾಡೋದೇ SP ಡ್ಯೂಟಿ. ನನ್ ಡ್ಯೂಟಿ ಬಗ್ಗೆ ನಾನ್ ಇನ್ನೊಬ್ಬರಿಂದ ತಿಳ್ಕೋಬೇಕಾಗಿಲ್ಲ ಸರ್. ಯಾಕಿಷ್ಟು ಕೋಪ ಮೇಡಮ್? ಎಲ್ರನ್ನೂ ಪ್ರೀತಿಸೋದನ್ನ ಮೊದಲು ಅಭ್ಯಾಸ ಮಾಡ್ಕೊಳ್ಳಿ. ವಂಚಕರು, ಮೋಸಗಾರರೇ ತುಂಬಿರೋ ಈ ಪ್ರಪಂಚದಲ್ಲಿ ಪ್ರೀತಿಸೋರು ಹುಚ್ಚರು. ನನ್ನ ದೃಷ್ಟಿಯಲ್ಲಿ ಎಲ್ರನ್ನೂ ಮೋಸಗಾರರು, ವಂಚಕರು ಅಂತ ತಿಳಿಯೋರೆ ಹುಚ್ಚರು. ಮೋಸಗಾರ ಯಾವತ್ತು ತಾನು ಮೋಸಗಾರ ಅಂತ ಒಪ್ಕೊಳ್ಳೋದಿಲ್ಲ. ಇದು ನಿಮ್ಮ ಊಹೆ. ನೋ, ಕಣ್ಣಿಂದ ಕಂಡ ಸತ್ಯ. ಕಣ್ಣು ಕಾಣೋದೆಲ್ಲ ಸತ್ಯ ಅಲ್ಲ ಮೇಡಮ್. ಒಬ್ಬರನ್ನ ಮೋಸಗಾರ ಅಂತ ನಿರ್ಧರಿಸಕ್ ಮುಂಚೆ ಅವನ ಸ್ಥಿತಿ ಬಗ್ಗೆ ಕೇಳೋ ತಾಳ್ಮೆ ಇರಬೇಕು. ಯು ಚೀಟ್. ಮೇಡಮ್, ಚೀಟ್ ಯಾರು? ಸಾರಿ ಸರ್, ಕ್ಲಬ್ ಬಾರ್ಗಳನ್ನ ಅನಗತ್ಯವಾಗಿ ಮುಚ್ಚಿಸೋದು ಒಂಥರ ವ್ಯಾಪಾರಿಗಳನ್ನ ಚೀಟ್ ಮಾಡ್ದಾಗೆ. ನನಗೆ ವ್ಯಾಪಾರಿಗಳಿಗಿಂತ ಜಿಲ್ಲೆಯ ಜನರ ಕ್ಷೇಮನೇ ಮುಖ್ಯ. ಸುಳ್ಳು. ನಿಮಗೆ ದುಡ್ಡು ಮುಖ್ಯ. ಲಕ್ಷಗಟ್ಟಲೆ ಕೊಟ್ರೆ ಹಗಲು ರಾತ್ರಿ ಕ್ಲಬ್ ನಡೆಸಬಹುದಲ್ವೇ? ಕಿರಣ್, ಹೌ ಡ್ಯಾರ್ ಯು ಆರ್! ನನ್ನ ಆಜ್ಞೆ ಪಾಲಿಸಕ್ಕೆ ನೀವಿರೋದು, ಅಂಡರ್ಸ್ಟ್ಯಾಂಡ್? ಹೋಗಿ ರಾತ್ರಿ 9 ಗಂಟೆ ಮೇಲೆ ಯಾವ ಕ್ಲಬ್ ಬಾರ್ ತೆಗೆದಿರ್ ಕೊಡು. ಇಟ್ಸ್ ಮೈ ಆರ್ಡರ್. ಎಸ್ ಸರ್. ಫಸ್ಟ್ ಆಫ್ ಆಲ್ ನಿಮ್ಮ ಡ್ಯೂಟಿ ಲಿಮಿಟ್ಸ್ ಏನು ಅಂತ ತಿಳ್ಕೊಳ್ಳಿ. ಶಟ್ ಅಪ್! ನೀನು ನಾವ್ ಹೇಳ್ದಂಗ್ ಕೇಳವನು ಇಲ್ಲ DC ಹೇಳ್ದಂಗ್ ಕೇಳವನ? ನನ್ ನಾಲ್ಗೆ ಹೇಳ್ದಂಗ್ ಕೇಳೋನು. ಅಯ್ಯೋ ತೆಪ್ರೆ, ನಾಲ್ಗೆ ನಂಬಿ ಯಾವನ್ಲ ಉದ್ಧಾರ ಆಗವನೇ? ಭಾವ, ಅವನಿಗೇನ್ ಬೆಣ್ಣೆ ಹಚ್ತಿ? ನೋಡಲೇ ನಂಜ, ನಮ್ಗೆ ಎಗನೆಸ್ಟ್ ಆದ ಖುನ್ನಿಗಳನ್ನ ಇವತ್ತಲ್ಲ ನಾಳೆ ನಾವು ಮುಗ್ಸವ್ರೆ. ನನಗ್ ಅಗೇನೆಸ್ಟ್ ಆದವ್ರನ್ನ ನಾನು ನಾಳೆವರೆಗೂ ಉಳ್ಸವನೇ ಅಲ್ಲ, ಇವತ್ತೇ ಫೈಸಲ್. ಅಯ್ಯಯ್ಯೋ, ಪೈಸಾ ಕಮಾಯಿಸೋ ಮಾತ್ ಬಿಟ್ಟು ಪೈಸಲ್ ಮಾಡೋ ಮಾತ್ ಯಾಕೆ ಆಡ್ತಿಲ್ಲ ನಂಜ? ನಮ್ ಜುಟ್ಟು ನಿನ್ ಕೈಯಾಗೈತೆ, ನಿನ್ ಜನವಾರ ನಮ್ ಕೈಯಾಗೈತೆ. ಅದಕ್ಕೆ ನಾವಿಬ್ರು ಯಾವಾಗ್ಲೂ ಕೂಡ್ಕೊಂಡಿರೋದೇ ಚಂದ. ಚೂಡಾಬಡಿ ಅಯ್ಯವ್ರೆ, ಏನಂತೀಯಲ್ಲ? ನಾವ್ ಆದ್ರೆ ಎಗೇನಿಷ್ಟು ಪೊಲೀಸ್ನವ್ರಿಗಿಲ್ಲ ರೆಸ್ಟ್. ಆಮೇಲೆ ಆಗ್ತೀವಿ ನಾವ್ ಎಲ್ರೂ ಅರೆಸ್ಟ್. ಹೊಂದ್ಕೊಂಡು ಹೋಗೋದೇ ಬೆಸ್ಟ್. ಅದೇ ನಮ್ಗೆ ಶುಭ ಲಾಭ. ಒಪ್ತೆ ಕಂಡ್ಲ, ನನ್ ತಲೆ ವರ್ಗಿರೋ ಬ್ರೈನೇ ಒಪ್ತೆ. ನೀನೇನಂತೀರ ನಂಜ? ಅನ್ಯಾಯ ದಂಧೆ ಬಿಟ್ಮೇಲೆ ನಿಮ್ಮಿಂದ ನನಗ್ ಶುಭಾನೂ ಇಲ್ಲ, ನನ್ನಿಂದ ನಿಮಗ್ ಲಾಭನೂ ಇಲ್ಲ. ನನ್ ಪಾಡಕ್ ಬಿಟ್ಬಿಡಿ. ಎಲ್ಲಾನ ಉಂಟಾ? ನಮ್ ಕೈಯಾರ ಬೆಳೆಸಿರೋ ಗಿಡವ ನಮ್ ಕೈಯಾರ ಚೂಟಾಕಾಯ್ತದ? ನಮ್ ಟ್ರಾನ್ಸ್ಪೋರ್ಟ್ ಕಂಪನಿಯಾಗೆ ವ್ಯಾನ್ ಓಡಿಸ್ಕೊಂಡಿರು. ವ್ಯಾನ್ ನಲ್ಲಿ ಏನ್ ಮಾಲ್ ಇರುತ್ತೆ? ಎಲ್ಲ ಒಳ್ಳೆ ಮಾಲೆಯ. ಸರಿ ಬಾವಾ, ಮಕ ಯಾಕೆ ಗಡ್ಗೆ ಗಾತ್ರ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಕುಲ್ಕು ಕೈನ, ಗಂಟು ಉಳಿತು, ನಂಟು ಉಳಿತು. ಏನೋ ಒಂದ್ ಕೆಲಸ ಮಾಡ್ಕೊಂಡು ನಮ್ಮ ಹತ್ರನೇ ಇರು. ನಿನ್ನಂಥ ನಂಬಿಕೆ ಮನುಷ್ಯನ ಕಳ್ಕೊಂಡ್ರೆ ಮತ್ತೆ ನಮಗೆ ಸಿಗೋಲ್ಲ. ಈ ಪ್ರಸಾದ್ ಅಂಡ್ ಪ್ರಸಾದ್ ಕಂಪನಿ ಒಳಗೆ ದುಡ್ಡಿಗೆ ಬೆಲೆನೇ ಇಲ್ಲ ಕಂಡ ನಂಜ. ದೋಸ್ತಿಗೆ ಬೆಲೆ, ದೋಸ್ತಿಗೆ ನೆಲೆ.